ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಸಿಎಂ ಆಗ್ತಾರೆ. ಸುಳ್ಳಿನ ಪ್ರಚಾರಕ್ಕೆ ಕಿವಿ ಕೊಡಬೇಡಿ, ರಕ್ಷಾ ರಾಮಯ್ಯರವರನ್ನ ಗೆಲ್ಲಿಸಿ, ಸಚಿವ ಕೃಷ್ಣ ಬೈರೇಗೌಡ. ವಿದ್ಯಾವಂತರು ರಾಯಭಾರಿಗಳಾಗಿ ಬಂದು ಮತದಾನ ಮಾಡಿ, ದೇಶದ ಭದ್ರತೆಗಾಗಿ ಚುನಾವಣೆ ನಡೆಯುತ್ತಿದೆ. ಡಾಕ್ಟರ್ ಕೆ ಸುಧಾಕರ್. ಇಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ. ಗಡಿಬಿಡಿ ಪ್ರಚಾರದಲ್ಲಿ ತೊಡಗಿಸಿಕೊಂಡ ಅಭ್ಯರ್ಥಿಗಳು. ಬರಪುರ ಭರವಸೆಗಳಿಂದ ಮತದಾರರನ್ನ ಸೆಳೆಯಲು ತಂತ್ರ. ಚಿಂತಾಮಣಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ. ಬೃಹತ್ ಪಾದಯಾತ್ರೆಗೆ ಹರಿದು ಬಂದ ಜನಸಾಗರ. ನೀರಾವರಿ ಖಾತ್ರಿ ಕೊಡುವವರಿಗೆ ಮತ ನೀಡಿ, ಯಾವ ಗ್ಯಾರಂಟಿಗಳು ಬೇಡ, ನೀರೊಂದೇ ಸಾಕು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ. ವಾರ್ತೆಗಳ ವಿವರ. ಲೋಕಸಭಾ 2ನೇ ಹಂತದ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ 6 ಗಂಟೆಗೆ ತೆರೆ ಬಿದ್ದಿದೆ. ಮತದಾರರನ್ನ ಸೆಳೆಯಲು ರಾಷ್ಟ್ರೀಯ ಅಭ್ಯರ್ಥಿಗಳಾದ ರಕ್ಷಾ ರಾಮಯ್ಯ ಹಾಗೂ ಡಾಕ್ಟರ್ ಕೆ ಸುಧಾಕರ್ ತಮ್ಮದೇ ಆದ ಶೈಲಿಯಲ್ಲಿ ಮತಯಾಚನೆ ನಡೆಸುತ್ತಿದ್ರೆ, ಇತ್ತ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಶಾಸಕ ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಬ್ಯಾಟ್ ಬೀಸಿ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದ ಡಿಸಿಎಂ ಶಿವಕುಮಾರ್ ಸಿಎಂ ಆಗುವುದು ಖಚಿತ ಎಂದು ಭವಿಷ್ಯ ನುಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿರೋಧಿಗಳು ಆರೋಪಿಸುವಂತೆ ಕಿಸಾನ್ ಸಮ್ಮಾನ್ ಯೋಜನೆ ನಿಲ್ಲಿಸಿ ರೈತರಿಗೆ ದ್ರೋಹ ಬಗೆದಿದೆ ಅನ್ನೋದು ಸತ್ಯಕ್ಕೆ ದೂರವಾಗಿದ್ದು, ನಾವು ಕೊಡ್ತಿರೋ ಗೃಹಲಕ್ಷ್ಮಿ ಆಗ್ಲಿ, ವಿದ್ಯುತ್ ಉಳಿತಾಯ ಆಗ್ಲಿ ರೈತರ ಮನೆಗಳಿಗೆ ಆದ ಅನುಕೂಲವಲ್ಲದೆ ಬೇರೆ ಯಾರಿಗೆ ಸಿಗ್ತಾ ಇದೆ ಅಂತ ಪ್ರಶ್ನಿಸಿದ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಕ್ಕಲಿಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಸಿಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಯಾವುದಾದ್ರೂ ಇಂಥ ಜಾತಿಗೆ ಕೊಡ್ತೀವಿ, ಇಂಥ ಜಾತಿಗೆ ಕೊಡಲ್ಲ, ಈ ಧರ್ಮಕ್ಕೆ ಕೊಡ್ತೀವಿ, ಈ ಧರ್ಮಕ್ಕೆ ಕೊಡಲ್ಲ ಅಂತ ಎಲ್ಲಾದರೂ ಹೇಳಿದ್ದೀವ? ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಕೂಡ ನಾವು ಗೃಹಲಕ್ಷ್ಮಿ 1,22,00,000 ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಒಂದು ಜಾತಿ ನೋಡಿಲ್ಲ, ಒಂದು ಧರ್ಮ ನೋಡಿಲ್ಲ. 1,51,00,000 ಮನೆಗಳ ಕರೆಂಟ್ ಬಿಲ್ಲನ್ನು ಫ್ರೀ ಮಾಡಿದ್ದೇವೆ. ಯಾವ ಜಾತಿ ನೋಡಿಲ್ಲ, ಯಾವ ಧರ್ಮ ನೋಡಿಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ 8 ಕ್ಷೇತ್ರಗಳಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಬಿಜೆಪಿ ಬಳಿ ಮತಯಾಚನೆ ನಡೆಸಲು ಯಾವುದೇ ಅಂಶಗಳು ಇಲ್ಲದ ಕಾರಣ ಜಾತಿ ಧರ್ಮದ ವಿಚಾರದಲ್ಲಿ ಭಾವನೆ ಕೆರಳಿಸಿ ದ್ವೇಷದ ಆಧಾರದಲ್ಲಿ ಮತಯಾಚನೆ ನಡೆಸಲು ಮುಂದಾಗಿದೆ ಅಂತ ಶರತ್ ಬಚ್ಚೇಗೌಡ ಆರೋಪಿಸಿದರು. ವಿಶೇಷವಾಗಿ ಇವತ್ತು ನಾವು ನೋಡಬೇಕಂತಂದ್ರೆ ಬಿಜೆಪಿಯವರಿಗೆ ಈ ಚುನಾವಣೆಯಲ್ಲಿ ಮತ ಕೇಳಕ್ಕೆ ಯಾವುದೇ ಒಂದು ಕೂಡ ಅಂಶ ಇಲ್ಲ. ಅವ್ರ ಪ್ರಣಾಳಿಕೆಯನ್ನು ನೋಡಿದ್ರೆ ಏನು ಕಾಂಗ್ರೆಸ್ ಪ್ರಣಾಳಿಕೆ ಇತ್ತೋ ಅದನ್ನು ಕಾಪಿ ಪೇಸ್ಟ್ ಮಾಡಿ ಒಂದಷ್ಟು ಅಂಶಗಳನ್ನ ಡಿಲೀಟ್ ಮಾಡಿದರೆ ಬಿಟ್ಟರೆ, ಸ್ವಂತ ಒಂದು ಚಿಂತನೆ ಯೋಚನೆ ಮಾಡಿ ಯಾವ ಥರ ಇವತ್ತು ದೇಶಕ್ಕೆ ನಾವು ಅನುಕೂಲ, ಬಡವರಿಗೆ ನಾವು ಅನುಕೂಲ, ರೈತರಿಗೆ ನಾವು ಅನುಕೂಲ, ಕಾರ್ಮಿಕರಿಗೆ, ಯುವಕರಿಗೆ, ಹೆಣ್ಮಕ್ಳಿಗೆ ಯಾವ ಥರ ಅನುಕೂಲ ಮಾಡಬೇಕಂತ ಯಾವೊಂದು ಚಿಂತನೆ ಕೂಡ ಮಾಡಿಲ್ಲ. ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರಿಗಿರ್ತಕ್ಕಂಥದ್ದು ಒಂದೇ ಭಾವನೆಗಳನ್ನ ಕೆರಳಿಸ್ಬೇಕು. ಜಾತಿಯ ಒಂದು ಆಧಾರದ ಮೇಲೆ, ಧರ್ಮದ ಒಂದು ಆಧಾರದ ಮೇಲೆ, ದ್ವೇಷದ ಒಂದು ಆಧಾರದ ಮೇಲೆ ಚುನಾವಣೆ ಮಾಡೋಕ್ಕೆ ಹೊರಟಿರೋದನ್ನು ನಾವಿವತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ವೇಳೆಯಲ್ಲಿ ಯಲುವಳ್ಳಿ ರಮೇಶ್, ಕೆಎಂ ಮುನೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್, ಮೋಹನ್ ರೆಡ್ಡಿ, ಚದಲಪುರ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೋಡಿ, ಯಾವಾಗ ಸಿಗುತ್ತೆ? ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಶೂನ್ಯ ಮಾಡಿದೆ ಕಾಂಗ್ರೆಸ್ ಹೆಗ್ಗಳಿಕೆ. ಅಪಪ್ರಚಾರ ಮಾಡಿದೆ ಕಾಂಗ್ರೆಸ್ ಕೆಲಸ. 8 ಕ್ಷೇತ್ರದಲ್ಲೂ ಬಿಜೆಪಿ ಲೀಡ್ ಬರುತ್ತೆ ಎಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೊಸಕೋಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ನದ್ದು ಭರದ ಗ್ಯಾರಂಟಿ, ರೈತರ ಆತ್ಮಹತ್ಯೆ ಗ್ಯಾರಂಟಿ, ಭ್ರಷ್ಟಾಚಾರ ಗ್ಯಾರಂಟಿ, ಬಾಂಬ್ ಗ್ಯಾರಂಟಿ, ಅಲ್ಪಸಂಖ್ಯಾತರ ಓಲೈಸುವುದೊಂದೇ ಕಾಂಗ್ರೆಸ್ ಕೆಲಸ. ನೇಹಾ ಹತ್ಯೆ ಸಿಬಿಐಗೆ ಒಪ್ಪಿಸಲು ಹೋರಾಟ ಮಾಡಿದ್ವಿ. ಬಾಬಾ ಸಾಹೇಬರ ಹೆಸರು ಹೇಳೋದಕ್ಕೂ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ. ಅಂಬೇಡ್ಕರ್ ಅವರನ್ನ 2 ಬಾರಿ ಸೋಲಿಸಿದವರು ಕಾಂಗ್ರೆಸ್. ಅಂಬೇಡ್ಕರ್ ಸಾವು ಬಳಿಕ 35 ವರ್ಷದ ನಂತರ ಭಾರತ ರತ್ನ ಪ್ರಶಸ್ತಿ ಘೋಷಿಸಿತು. ಕೇಂದ್ರದಲ್ಲಿ 77
7 ಸಚಿವರು, ಅದರಲ್ಲಿ 27 ಜನ ಒಬಿಸಿ, 12 ಜನ ಪರಿಶಿಷ್ಟ, 8 ಜನ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದಾರೆ. ದಲಿತರ ದಿಕ್ಕು ತಪ್ಪಿಸುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ. ದಲಿತರಿಗೆ ಸ್ಥಾನಮಾನ ನೀಡೋದೇ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡಲಿ, ಪರಮೇಶ್ವರ್ ಅವರನ್ನ ಸಿಎಂ ಮಾಡಲಿ. ರಾಜ್ಯದಲ್ಲಿ ಹನುಮನ ಧ್ವಜ ಆರಿಸೋದಕ್ಕೆ ಬಿಡಲಿಲ್ಲ. ಉಗ್ರರ ಹಟ್ಟಹಾಸ ಕಡಿಮೆಯಾಗಿರುವುದಕ್ಕೆ ಮೋದಿ ಕಾರಣ. ಕಾಂಗ್ರೆಸ್ ಬಂದ ಮೇಲೆ ಶಕ್ತಿ ಸಮಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು. ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಸ್ಫೋಟ ಆಯಿತು. ಇದೆಲ್ಲದಕ್ಕೂ ಕಾಂಗ್ರೆಸ್ ಧೋರಣೆಯೇ ಕಾರಣ ಎಂದರು. ಈಗ ಖಾಲಿ ಚೊಂಬು ಮಾನ್ಯ ಮನಮೋಹನ್ ಸಿಂಗ್ರವರು ಕೊಟ್ಟಿದ್ದು, ಆ ಖಾಲಿ ಚೊಂಬನ್ನು ತೆಗೆದುಕೊಂಡು ಬಳುವಳಿಯಾಗಿ ಪ್ರಧಾನಿಗಳು ಈ 10 ವರ್ಷಗಳಲ್ಲಿ ಅದನ್ನು ಈ ದೇಶದ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕಿನ್ನ ಎಫೆಕ್ಟಿವ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಅಡ್ವರ್ಟೈಸ್ಮೆಂಟಲ್ಲಿ ನೀವು ನೋಡಿರ್ಬೋದು, ಅಕ್ಷಯ ಪಾತ್ರೆ ಇದೆ. ಇವತ್ತು ಅಕ್ಷಯ ಪಾತ್ರೆ ಕೊಟ್ಟಿರೋದು ಈ ದೇಶಕ್ಕೆ ಮಾನ್ಯ ನರೇಂದ್ರ ಮೋದಿಯವರು, ಖಾಲಿ ಚೊಂಬು ಕೊಟ್ಟಿರೋದು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕಾಂಗ್ರೆಸ್. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ. ಲೋಕಸಭಾ ಚುನಾವಣೆ 2ನೇ ಹಂತದ ಬಹಿರಂಗ ಪ್ರಚಾರಕ್ಕೆ ಇಂದು ಕೊನೆ ದಿನ. ಅಬ್ಬರದ ಪ್ರಚಾರದಲ್ಲಿ ತೊಡಗಿರುವ ಅಭ್ಯರ್ಥಿಗಳು ಬಿಡುವಿಲ್ಲದಷ್ಟು ಸಭೆಗಳನ್ನು ನಡೆಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಬಿಡುವಿಲ್ಲದೆ ಪ್ರಚಾರ ಸಭೆಗಳನ್ನು ಹಮ್ಮಿಕೊಂಡಿದ್ರು. ಹೌದು, 2ನೇ ಹಂತದಲ್ಲಿ ನಡೆಯುತ್ತಿರುವ ಹಳೆ ಮೈಸೂರು ಭಾಗದ ಲೋಕಸಭಾ ಚುನಾವಣೆಗೆ ಇಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವಾಗಿದೆ. ಅದಕ್ಕಾಗಿ ಅಭ್ಯರ್ಥಿಗಳು ಸೂಕ್ಷ್ಮ ಮತ್ತು ಜನದಟ್ಟಣೆ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ಹೂವಿನ ಮಾರುಕಟ್ಟೆಯಲ್ಲಿ ಪ್ರಚಾರ ಮುಗಿಸಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರಚಾರ ನಡೆಸಿದ್ರು. ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿ ಮತ್ತು ರೈತರೊಂದಿಗೆ ಉಪಹಾರ ಸೇವಿಸಿ ಮತ ನೀಡುವಂತೆ ಮನವಿ ಮಾಡಿದ್ರು. ಬಿಜೆಪಿ ಸರ್ಕಾರದ ಕಪ್ಪು ಕಾನೂನುಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. 1.5 ವರ್ಷ 2 ವರ್ಷ ಪ್ರತಿಭಟನೆ ನಡೀತದೆ. ಇದೇ ರೀತಿ ಇದಕ್ಕಿಂತ ಡಬಲ್ ಬಿಸಿಲು, ಇದಕ್ಕಿಂತ ಚಳಿ, ಮಳೆ, ರೈತರನ್ನ, ಅನ್ನದಾತರನ್ನ ರೋಡ್ ಮೇಲೆ ತಂದು ನಿಲ್ಸಿರ್ತಾರೆ 2 ವರ್ಷದ ಕಾಲ. ಇದು ಬಿಜೆಪಿ ಕೊಡೋ ಮರ್ಯಾದೆ ನಮ್ಮ ರೈತರು ಬಾಂಧವರಿಗೆ. ಸಾವಿರಾರು ಜನ ರೈತರು ಅವ್ರ ಪ್ರಾಣ ಬೇರೆ ಕಳ್ಕೊಂತಾರೆ ಅಲ್ಲಿ. ಅದರಲ್ಲಿ ನಮ್ಮ ಕರ್ನಾಟಕದ ರೈತರು, ಬಹಳಷ್ಟು ಜನ ರೈತರು ಬಂದು ಕರ್ನಾಟಕದಿಂದ ಹೋಗಿ ಡೆಲ್ಲಿಗೆ ಈ ಒಂದು ಪ್ರತಿಭಟನೆ ಕೂರ್ತಿದ್ದಾರೆ. ನಿಮ್ಗೆಲ್ಲ ತಿಳಿಬೇಕು, ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂತ ಪಕ್ಷ, ಕಾಂಗ್ರೆಸ್ ರೈತರ ರಕ್ಷಣೆಗಿರುವಂತ ಪಕ್ಷ. ಸಿಎಸ್ಐ ಆಸ್ಪತ್ರೆ ಸರ್ಕಲ್, ರೇಷ್ಮೆಗೂಡು ಮಾರುಕಟ್ಟೆ, ಅಂಬೇಡ್ಕರ್ ನಗರ, ಕೆಳಗಿನ ತೋಟಗಳು ಮತ್ತು ಕಂದಾವರದಲ್ಲಿ ರಕ್ಷಾ ರಾಮಯ್ಯ ಪ್ರಚಾರವನ್ನು ನಡೆಸಿದರು. ಈ ವೇಳೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಯಲುವಳ್ಳಿ ರಮೇಶ್, ಕೆಎಂ ಮುನೇಗೌಡ, ಕಣಜೇನಹಳ್ಳಿ ಜಯರಾಮ್, ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಪರ ಹಮ್ಮಿಕೊಂಡಿದ್ದ ಮತಯಾಚನೆ ಪಾದಯಾತ್ರೆಗೆ ಜನಸಾಗರವೇ ಹರಿದು ಬಂದಿತ್ತು. ಜೈ ಬೋಲೋ ಭಾರತ್ ಮಾತಾ ಕಿ
ಏಪ್ರಿಲ್ 26ರಂದು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಪರವಾಗಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಮೂಲಕ ಮತಯಾಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕನ್ನಂಪಲ್ಲಿಯ ಆಂಜನೇಯ ಸ್ವಾಮಿ ದೇವಾಲಯದ ಬಳಿಯಿಂದ ಪ್ರಚಾರಕ್ಕೆ ಚಾಲನೆ ನೀಡಿ ಸಾವಿರಾರು ಕಾರ್ಯಕರ್ತರೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಪರವಾಗಿ ಮತಯಾಚನೆ ಮಾಡಿದ್ರು. ಜೈ ಬೋಲೋ ಭಾರತ್ ಮಾತಾ ಕಿ. ಈ ಬೃಹತ್ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಬಿಜೆಪಿ ಪಕ್ಷದ ಮುಖಂಡರಾದ ಸತ್ಯನಾರಾಯಣ, ಮಹೇಶ್, ಮಾಡಿಕೆರೆ ಅರುಣ್ ಬಾಬು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಜೈ ಬೋಲೋ ಭಾರತ್ ಮಾತಾ ಕಿ. ಜೈ ಬೋಲೋ ಭಾರತ್ ಮಾತಾ ಕಿ. ಮತ್ತೊಮ್ಮೆ ನಮಗೆ ಯಾವ ಗ್ಯಾರಂಟಿಗಳು ಬೇಡ, ಶುದ್ಧ ಕುಡಿಯುವ ನೀರು ಕೊಡಿ, ಕೃಷಿಗೆ ನೀರು ಕೊಡಿ, ನಿಮ್ಮ ಪ್ರಣಾಳಿಕೆಗಳಲ್ಲಿ ಅದನ್ನು ಜಾರಿ ಮಾಡುವ ಖಾತ್ರಿ ಕೊಡಿ, ವ್ಯಾಲಿಗಳ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡಿಕೊಡುವ ಖಾತರಿ ಕೊಡಿ, ರೇಷ್ಮೆ ಹೈನುಗಾರಿಕೆ ಅಭಿವೃದ್ಧಿ ಖಾತರಿ ಕೊಡಿ, ಅಂಥವರಿಗೆ ಮಾತ್ರ ಓಟು ಕೊಡಿ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕರೆ ನೀಡಿದೆ. ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರನ್ನೂ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 2 ದಿನಗಳಷ್ಟೇ ಬಾಕಿ ಇರುವ ಹಿನ್ನೆಲೆಯಲ್ಲಿ ಮತದಾರರು ಎಚ್ಚೆತ್ತುಕೊಂಡು ಯೋಗ್ಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಅಂತ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಚಿಕ್ಕಬಳ್ಳಾಪುರದಲ್ಲಿ ಕರೆ ನೀಡಿದೆ. ಚಿಕ್ಕಬಳ್ಳಾಪುರ ಸೇರಿದಂತೆ ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ಕೃಷಿಗೆ ಶಾಶ್ವತ ನೀರೊದಗಿಸುವ 10 ವರ್ಷಗಳಿಂದ ನಡೆಯುತ್ತಿರುವ ಹೋರಾಟದ ಫಲವಾಗಿ ಬೆಂಗಳೂರು ಕೊಳಚೆ ನೀರು ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸುತ್ತಿದ್ದಾರೆ. ಆದರೆ ಅದನ್ನ 3ನೇ ಹಂತದ ಶುದ್ಧೀಕರಣ ಮಾಡಿಕೊಟ್ಟಿಲ್ಲ. ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿರುವ ಶಾಶ್ವತ ನೀರಾವರಿ ಹೋರಾಟ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ಇವತ್ತಿನ ದಿನ ನೀರು ಅನ್ನುವಂಥದ್ದು ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳು ಏನಿದ್ದಾವೆ, ಸುಮಾರು 3 ಜಿಲ್ಲೆಗಳು ಸಂಬಂಧಪಟ್ಟಂತೆ ಇಲ್ಲಿ ನೀರು ಬಹಳಷ್ಟು ಅಪಾಯಕಾರಿ ಸ್ಥಿತಿಗೆ ತಲುಪಿದೆ. ಒಂದು, ಅಂತರ್ಜಲ ಖಾಲಿಯಾಗಿದೆ ಮತ್ತು ಸಿಗುವಂಥ ನೀರು ಇವತ್ತು ಅಪಾಯಕಾರಿ ಗುಣಮಟ್ಟದಲ್ಲಿದೆ. ಅಂಥ ನೀರನ್ನು ಕುಡಿಯೋದ್ರಿಂದ ಅನೇಕ ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದ್ದಾವೆ ಮತ್ತು ಲಕ್ಷಾಂತರ ಎಕರೆ ಫಲವತ್ತಾದ ಭೂಮಿ ಇವತ್ತು ನೀರಿಲ್ಲದೆ ಬರಡಾಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಇಟ್ಕೊಂಡು ಇವತ್ತು ನಮ್ಮ ಜನರ ಆದಾಯದ ಮೂಲ, ಆರೋಗ್ಯದ ಮೂಲ ಇವತ್ತು ನೀರಾಗಿರೋದ್ರಿಂದ ಇವತ್ತು ಅನೇಕ ಚುನಾವಣೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ಚುನಾವಣೆಗಳಲ್ಲೂ ನೀರಾವರಿ ಮುನ್ನೆಲೆಗೆ ಬರ್ತದೆ. ಆದರೆ ಚುನಾವಣೆಯಲ್ಲಿ ಗೆದ್ದಂಥವರು, ಚುನಾವಣೆ ಹೋರಾಟಕ್ಕೆ, ನಮ್ಮ ನೀರಾವರಿ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥವರು, ಪಾದಯಾತ್ರೆಗಳು ಮಾಡಿದಂಥವರು, ಧರಣಿಗಳಿಗೆ ಬೈಕ್ ರ್ಯಾಲಿ ಮಾಡಿದಂಥವರು, ನಮ್ಮ ವೇದಿಕೆಗಳಿಗೆ ಬಂದು ನಮಗೆ ಬೆಂಬಲವನ್ನು ಘೋಷಣೆ ಮಾಡಿ ಹೋದಂಥವರು ಇವತ್ತು ವಿಧಾನಸಭೆ ಮತ್ತು ಲೋಕಸಭೆಗೆ ಹತ್ತದ ಮೇಲೆ ಇವತ್ತು ನೀರಾವರಿ ವಿಚಾರವನ್ನು ಮರಿತಾ ಇದ್ದಾರೆ. ಇನ್ನು ಮಹಿಳಾ ಹೋರಾಟಗಾರ್ತಿ ಸುಷ್ಮಾ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿ, ನಮಗೆ ಸರ್ಕಾರ ಕೊಡೋ ಫ್ರೀ ಭಾಗ್ಯಗಳು ಬೇಕಿಲ್ಲ, ಶಾಶ್ವತ ನೀರು ಕೊಟ್ರೆ ನಾವೇ ಸ್ವಾವಲಂಬಿಗಳಾಗಿ ಬದುಕ್ತೇವೆ, ಅದಕ್ಕಾಗಿ ಶಾಶ್ವತ ನೀರಾವರಿ ಯೋಜನೆಗಳನ್ನ ಕೊಡ್ತಾರೆನ್ನುವ ಅಭ್ಯರ್ಥಿಗಳನ್ನ ಮಾತ್ರ ಗೆಲ್ಲಿಸಿ ಅಂತ ಕರೆ ನೀಡಿದ್ರು. ನೀರು ಅಂತ ಒಂದು ವಿಷಯ ಬಂದಾಗ ಮೊದಲು ಸಫರ್ ಆಗೋದು ಒಂದು ಹೆಣ್ಣು. ಯಾಕಂದ್ರೆ ಮನೆಯಲ್ಲಿ ನಡೆಸಲಿಕ್ಕೆ ನೀರು ಬಹಳ ಮುಖ್ಯ ಇರೋದ್ರಿಂದ ಆಕೆ ಗೊತ್ತಿದೆ ನೀರಿನ ಬೆಲೆ ಏನು ಅಂತ ಗೊತ್ತಿದೆ. ಮೊದಲಿಗೆ ಅವರು ನನ್ನ ಪರವಾಗಿ, ನಮ್ಮ ನೀರಾವರಿ ಸಮಿತಿ ಪರವಾಗಿ ನಾನು ಹೆಣ್ಣುಮಕ್ಕಳನ್ನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಒಂದು ಕ್ಷಣ ಆಲೋಚನೆ ಮಾಡಿ ನೀರಿಗಾಗಿ ಮತವನ್ನು ಚಲಾಯಿಸಿ. ಅವ್ರು ಕೂಡ ಕುಕ್ಕರ್ ಬಹಳ ದಿನ ಇರಲ್ಲ, ಸೀರೆ ಬಹಳ ದಿನ ಇರಲ್ಲ, ಯಾವುದು ಶಾಶ್ವತ ಅಲ್ಲ. ಆದರೆ ನೀರಾವರಿ ಯೋಜನೆ ನಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸುತ್ತೆ. ಒಂದು ನಿಮಿಷ ಯೋಚನೆ ಮಾಡಿ ಮತದಾನ ಮಾಡಬೇಕು ಅಂತ ನಿಮ್ಮೆಲ್ಲ ಅಣ್ತಮ್ಮದ್ರ ಮುಖಾಂತರ ನಾನು ವಿನಂತಿಸ್ತೀನಿ. ಇನ್ನು ರೇಷ್ಮೆ ಮತ್ತು ಹೈನುಗಾರಿಕೆ ಅಭಿವೃದ್ಧಿ ಆಗಬೇಕಾದ್ರೆ ಈ ಜಿಲ್ಲೆಗಳಿಗೆ ನೀರಾವರಿ ಅವಶ್ಯಕತೆ ಇದೆ. ಹಾಗಾಗಿ ಯಾವ ಸರ್ಕಾರಗಳು ಯಾರ ವಿರುದ್ಧವಾದ್ರೂ ಏನಾದ್ರೂ ಆರೋಪ ಮಾಡಿಕೊಳ್ಳಿ, ಆದ್ರೆ ಯಾರು ತಮ್ಮ ಪ್ರಣಾಳಿಕೆಗಳಲ್ಲಿ ನೀರಾವರಿ ತರುವ ಪ್ರಸ್ತಾಪ ಮಾಡ್ತಾರೋ ಅವರನ್ನ ಆಯ್ಕೆ ಮಾಡಿ ಅಂತ ಮಳ್ಳೂರು ಹರೀಶ್ ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಕಾಮ್ರೇಡ್ ಲಕ್ಷ್ಮಯ್ಯ, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಆನೂರು ದೇವರಾಜ್ ಇನ್ನಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸೋಲಿಸಿದ ಕಾಂಗ್ರೆಸ್ ಪಕ್ಷವನ್ನ ಈ ಬಾರಿಯ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಲಾಗುವುದೆಂದು ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂಹಳ್ಳಿ ಪ್ರಕಾಶ್ ಹೇಳಿದರು. ನೀವು ಯೋಚನೆ ಮಾಡಬೇಕಿಲ್ಲಿ ಕಾಂಗ್ರೆಸ್ ಉಳಿಬೇಕಾದ್ರೆ ವೋಟ್ ಕೇಳ್ತಾರೆ, ಆದ್ರೆ ಜನ ಉಳಿಬೇಕಾದ್ರೆ ನರೇಂದ್ರ ಮೋದಿ ವೋಟ್ ಹಾಕ್ಬೇಕಲ್ವಾ. ಕೋಲಾರ ನಗರದ ದಲಿತ ಸಿಂಹಸೇನೆಯ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ರಾಜ್ಯಾಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಮಾತನಾಡಿ, ಎನ್ಡಿಎ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಈ ಬಾರಿ ದಲಿತ ಸಿಂಹಸೇನೆ, ಕರುನಾಡು ಯುವ ಸೇನೆ ಸೇರಿದಂತೆ ಅನೇಕ ದಲಿತ ಸಂಘಟನೆಗಳು ಬೆಂಬಲಿಸಲಿದೆ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರನ್ನ 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷ. ನಿಜವಾದ ದಲಿತ ವಿರೋಧಿ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಲೇವಡಿ ಮಾಡಿದ್ರು. ಇಂದು ದೇಶ ಸುಭದ್ರವಾಗಿದೆ, ಅದಕ್ಕೆ ಕಾರಣ ನರೇಂದ್ರ ಮೋದಿ. ಅಂಬೇಡ್ಕರ್ ಅವರು ಹೋರಾಟ ಮಾಡಿದ 5 ಕ್ಷೇತ್ರಗಳನ್ನ ಪಂಚತೀರ್ಥವಾಗಿ ಮೋದಿ ಅವರು ಅಭಿವೃದ್ಧಿಪಡಿಸಿದ್ದಾರೆ ಎಂದರು. ಸಂವಿಧಾನ ಉಳಿಬೇಕು, ಸಂವಿಧಾನ ಎಲ್ಲರೇ ಸಂವಿಧಾನಕ್ಕೆ ಕೈ ಹಾಕ್ತಾರೆ. ಯಾರು ಕೈ ಹಾಕ್ತಾರೆ ಸಂವಿಧಾನಕ್ಕೆ? ಸಂವಿಧಾನಕ್ಕೆ ಕೈ ಹಾಕಿ ಉಳಿತಾರೆ ಯಾರಾದ್ರೂ? ಪಾಪ ಬಿಜೆಪಿ ಅವರು ಆಯುಷ್ ಭಾಗ್ಯ ಅಂತ ಕೊಡ್ತಾರೆ, ಸೈಕಲ್ ಭಾಗ್ಯ ಅಂತ ಕೊಡ್ತಾರೆ. ಮನೆ ಇದು ಕುಮಾರಸ್ವಾಮಿ 50,000 ರೂಪಾಯಿ ಲೋನ್ ಕೃಷಿ ಸಾಲ ಮನ್ನಾ ಮಾಡ್ತಾರೆ. ಇಷ್ಟೆಲ್ಲ ಭಾಗ್ಯಗಳು ಕೊಟ್ಟಂತ NDA ಅಭ್ಯರ್ಥಿಯಾದಂತ JDS ಪಕ್ಷ, ಬಿಜೆಪಿ ಪಕ್ಷ ಇವತ್ತು ಯಾರಿಗೂ ಲೆಕ್ಕಕ್ಕಿಲ್ಲ. 2,000 ರೂಪಾಯಿ ಕೊಟ್ಟಿದ್ದೀವಿ, 2,000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಿರಲ್ಲ. ಮಕ್ಕಳ ಭವಿಷ್ಯತ್ಗೆ ಕೊಟ್ಟಿದ್ದೀರಾ? ಸೈಕಲ್ ಭಾಗ್ಯ ಕೊಟ್ಟರು ಬಿಜೆಪಿ ಅವರು, ಅದು ತಪ್ಪಾಯ್ತಾ? ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶೂ ಭಾಗ್ಯ ಕೊಟ್ಟರು, ಅದು ತಪ್ಪಾಯ್ತಾ? ಇವತ್ತು ಪ್ರತಿ ಹಂತದಲ್ಲಿ ಕೂಡ ಆರೋಗ್ಯದಲ್ಲಿ 5 ಲಕ್ಷವರೆಗೂ ಕೂಡ ಸಬ್ಸಿಡಿ ಕೊಡುವಂತ ಸ್ಕೀಮ್ ಇದೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರದು. ಹಾಗೆ ಯಾರು ಹೇಳ್ತಾ ಇಲ್ಲ. ದಲಿತರ ಬಗ್ಗೆ ವಿಷ ಬೀಜಕಾರಿ ಬಿತ್ತಬೇಕಷ್ಟೇ ಕಾಂಗ್ರೆಸ್ನವರು. ನೀವೇನಾದ್ರೂ ಇದ್ರೆ ನೀವು ಸಂವಿಧಾನ ಉಳಿಬೇಕಾದ್ರೆ ಕಾಂಗ್ರೆಸ್ ವೋಟ್ ಹಾಕಿ. ನಿಜವಾಗ್ಲೂ ಹೇಳ್ತೀನಿ, ಸಂವಿಧಾನ ವಿರೋಧಿ ಅಲೆ ಏನಂದಿದ್ರೆ ಅದು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ. ಆದರೆ ಯಾವುದೇ ಭಾಗ್ಯಗಳಾಗಲಿ, ಯಾವುದೇ ಉದ್ಧಾರಕ್ಕಾಗಲಿ ಇವತ್ತು ಯಾರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ನೀವು ಯೋಚನೆ ಮಾಡಬೇಕಿಲ್ಲಿ ಕಾಂಗ್ರೆಸ್ ಉಳಿಬೇಕಾದ್ರೆ ವೋಟ್ ಕೇಳ್ತಾರೆ, ಆದರೆ ಜನ ಉಳಿಬೇಕಾದ್ರೆ ನರೇಂದ್ರ ಮೋದಿ ವೋಟ್ ಹಾಕ್ಬೇಕಲ್ವಾ. ದಲಿತ ಮುಖಂಡ ಚೇತನ್ ಬಾಬು ಮಾತನಾಡಿ, ಕಾಂಗ್ರೆಸ್ ದಲಿತರನ್ನ ಓಟಿಗಾಗಿ ಬಳಸಿಕೊಂಡು ಮೋಸ ಮಾಡ್ತಿದೆ. ಕಾಂಗ್ರೆಸ್ ಪಕ್ಷವನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಲಾಗುವುದು ಅಂದರು. ಈ ಸಂದರ್ಭದಲ್ಲಿ ದಲಿತ ಸಿಂಹಸೇನೆ, ಕರುನಾಡು ಯುವ ಸೇನೆ ಸೇರಿದಂತೆ ಅನೇಕ ದಲಿತ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಮೋದಿ, ಸುಧಾಕರ್ ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ. RSS ಹಾಗೂ ಬಿಜೆಪಿ ಒಂದೇ ತಾಯಿ ಮಕ್ಕಳು, ಇವೆರಡು ದೇಶಕ್ಕೆ ಅಪಾಯ. ಎಲ್ಲರೂ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯಗೆ ಮತ ನೀಡುವಂತೆ ಮಾಜಿ ಸ್ಪೀಕರ್ ತೆಲುಗು ಭಾಷಣದಲ್ಲಿ ಮನವಿ ಮಾಡಿದರು. ಬಾಗೇಪಲ್ಲಿ ಪಟ್ಟಣದ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಗುಡುಗಿದ ರಮೇಶ್ ಕುಮಾರ್, ದೇಶದ ಆರ್ಥಿಕತೆ ಕುಸಿತವೇ ಮೋದಿಯ ಸಾಧನೆ, ಶ್ರೀರಾಮನ ಜಪದಲ್ಲಿ ಮೋದಿ ಕಾಲ ಕಳೆಯುತ್ತಿದ್ದಾರೆ ಎಂದ ಅವರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪಗಳ ಸುರಿಮಳೆಗೈದರು. ಎಲ್ಲ ನೆಹರು ಅವ್ರಿಗೆ ಹಿಸ್ಟ್ರಿ ಓದಬೇಕು. 2ನೇ ಪ್ರಪಂಚದ ಮಹಾಯುದ್ಧ ಆದಮೇಲೆ ಇಡೀ ಪ್ರಪಂಚದಲ್ಲಿ ಶಾಂತಿ ಇರಬೇಕು ಅಂತ ಆತ ಎಷ್ಟು ಜವಾಬ್ದಾರಿ ತಗೊಳ್ತಾರೆ. ಇಡೀ ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ಆತ ಏನು ಪ್ರಯತ್ನ ಮಾಡ್ತಾರೆ, ಎಂಥ ದೊಡ್ಡ ಮನುಷ್ಯ. ಏನು ಮಾಡೋದು ಜಾಗಕ್ಕಿದ್ದಾವೆ. ಅದೇ ಸಿದ್ದರಾಮಯ್ಯ 10% ಇನ್ನೇನು ಒಂದು ಸ್ಥಾನಕ್ಕೆ ನಾವು ಹೋದ್ಮೇಲೆ ಪ್ರಜಾಪ್ರಭುತ್ವ, ನಮ್ಮ ತಾಯಿ ತಂದೆ ಮಕ್ಕಳು ಜನರ ಕರುಣೆ ಅವರೇ ನಮ್ಮ ಮೇಲಿರೋದು. ನಾವು ಅದಕ್ಕೆ ತಕ್ಕಂತೆ ಅದಕ್ಕೆ ಅಗೌರವ ಬರುತ್ತೆ. ಈ ಸಂದರ್ಭದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ, ಮುಖಂಡರಾದ ಆದಿರೆಡ್ಡಿ, ಶ್ರೀನಿವಾಸ ರೆಡ್ಡಿ, HV ನಾಗರಾಜ್, ಪ್ರಭಾಕರ್ ರೆಡ್ಡಿ ಮತ್ತಿತರರು ಇದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಚುನಾವಣೆ ಹೊತ್ತಿನಲ್ಲಿ ಅವರ ಮೇಲೆ ಇವರು, ಇವರ ಮೇಲೆ ಅವರು ದೋಷಿಸಿಕೊಳ್ಳುವುದು ಸಹಜ. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಹೂವಿನ ಮಾರುಕಟ್ಟೆಗೆ ಡಾಕ್ಟರ್ ಕೆ ಸುಧಾಕರ್ ಗುರುತಿಸಿದ ಜಮೀನಿಗೆ ಪರ್ಯಾಯವಾಗಿ ಹಾಲಿ ಉಸ್ತುವಾರಿ ಸಚಿವ ಸುಧಾಕರ್ ಆಕ್ಷೇಪ ತೆಗೆದು ಮೆಗಾ ಡೈರಿ ಬಳಿ ಪ್ರತ್ಯೇಕ ಜಮೀನು ಕೊಡಿಸುವುದಾಗಿ ತಿಳಿಸಿದ್ರು. ಅದಕ್ಕೆ KV ನಾಗರಾಜ್ ಇಂದು ಡಾಕ್ಟರ್ ಕೆ ಸುಧಾಕರ್ ಗುರುತಿಸಿದ್ದ ಜಮೀನೇ ಸೂಕ್ತ ಎಂದು ಹೇಳಿದರು. ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ನಿನ್ನೆ ಹೂವಿನ ಮಾರುಕಟ್ಟೆಗೆ ಹೋಗಿ ಹೈಟೆಕ್ ಮಾರುಕಟ್ಟೆಗೆ ಪ್ರತ್ಯೇಕ ಜಮೀನು ಗುರುತಿಸುವುದಾಗಿ ಹೇಳಿದ್ದಾರೆ. ಡಾಕ್ಟರ್ ಸುಧಾಕರ್ ಗುರುತಿಸಿದ ಜಮೀನು ಫೋಟೋ ತಂದು ಇದು ಬೆಟ್ಟ ಗುಡ್ಡದಲ್ಲಿದೆ, ಅದು ಮಾರುಕಟ್ಟೆಗೆ ಸೂಕ್ತವಾದ ಜಾಗವಲ್ಲ ಅಂತ ಆರೋಪಿಸಿದ್ದಾರೆ. ಅದೆಲ್ಲ ರಾಜಕೀಯ ದುರುದ್ದೇಶ. ಎಷ್ಟೋ ಕಡೆ ಗುಡ್ಡಗಳಲ್ಲಿರುವ ಜಮೀನು ಸಮತಟ್ಟು ಮಾಡಿ ಕಟ್ಟಡ ಕಟ್ಟಿಲ್ವೆ. ಹಾಗೆ ಈ ಜಮೀನಲ್ಲೂ ಮಾರುಕಟ್ಟೆ ನಿರ್ಮಾಣಕ್ಕೆ ಸೂಕ್ತ ಜಾಗ, ಅದರಲ್ಲೂ ನಗರಕ್ಕೆ ಹತ್ತಿರವಾಗಿದೆ. ಅದು ಬಿಟ್ಟು ಮೆಗಾ ಡೈರಿ ಪಕ್ಕದಲ್ಲಿನ ಜಮೀನು ಕೊಡೋಕ್ ಆಗಲ್ಲ.
ಒಂದು ವೇಳೆ ಬಲವಂತವಾಗಿ ಕೊಟ್ಟರೆ ಅದು ನಗರಕ್ಕೆ ತುಂಬಾ ತೊಂದರೆ ಆಗುತ್ತೆ. ಇದೆಲ್ಲ ಚುನಾವಣೆ ರಾಜಕೀಯದ ಗಿಮಿಕ್ಕು ಅಂತ ಕೆವಿ ನಾಗರಾಜ್ ಸ್ಪಷ್ಟೀಕರಣ ನೀಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ, ಕೆಆರ್ ರೆಡ್ಡಿ, ಆನಂದಬಾಬು ರೆಡ್ಡಿ, ಸ್ಟುಡಿಯೋ ಮಂಜು, ಆನಂದಮೂರ್ತಿ, ಚನ್ನಪ್ಪ ರೆಡ್ಡಿ, ಬೀಡಗಾನಹಳ್ಳಿ ಮಂಜುನಾಥ್, ಎಎಫ್ಸಿ ವೆಂಕಟೇಶ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಖಚಿತ ಮಾಹಿತಿ ಮೇರೆಗೆ ಗೌರಿಬಿದನೂರು ಅಬಕಾರಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 12.5 ಲಕ್ಷ ಮೌಲ್ಯದ ಸೇಂದಿ ಹಾಗೂ ಟವೇರ ಕಾರು ಸೇರಿದಂತೆ 2 ಮಹಿಳೆಯರು ಹಾಗೂ ಒಬ್ಬ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಗೌರಿಬಿದನೂರು ತಾಲೂಕಿನ ಪುಣ್ಯಕ್ಷೇತ್ರವಾದ ವಿದ್ರಾಶ್ವತ್ಥದ ಜಾತ್ರೆಯಲ್ಲಿ ಮದ್ಯ ಮತ್ತು ಇನ್ನಿತರೆ ವಸ್ತುಗಳನ್ನು ಮಾರಾಟ ಮಾಡಬಾರದು ಎಂದು ಹದ್ದಿನ ಕಣ್ಣಿಟ್ಟಿದ್ದ ಅಬಕಾರಿ ಪೊಲೀಸರಿಗೆ ಮಂಗಳವಾರ ತಡರಾತ್ರಿ ಆಂಧ್ರ ಪ್ರದೇಶದಿಂದ ದೊಡ್ಡಬಳ್ಳಾಪುರ ಮತ್ತು ಕೋಟಗೆರೆಗೆ ಸೇಂದಿ ಸಾಗಿಸುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತಾಲೂಕಿನ ಚಂದನೂರು ಗ್ರಾಮದ ರಸ್ತೆ ಮೂಲಕ ಹಾದು ಹೋಗುತ್ತಿದ್ದ ಟವೇರ ವಾಹನವನ್ನು ತಡೆದು ತಪಾಸಣೆ ಮಾಡಿದಾಗ ಅದರಲ್ಲಿ 12.5 ಲಕ್ಷ ಮೌಲ್ಯದ 500 ಬಾಟಲ್ ಸೇಂದಿ ಸಿಕ್ಕಿರುತ್ತದೆ. ಕಾರಿನಲ್ಲಿದ್ದ ಕೋಟಗೆರೆ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿಯ ಶೋಭಾ 31, ಚಂದ್ರಮ್ಮ ಅಲಿಯಾ ಚಂದ್ರಕಲಾ, ಚಾಲಕ ದೇವರಾಜ್ ಗಿಡ್ಡ ಚಿಕ್ಕನಹಳ್ಳಿ ಇವರನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅಬಕಾರಿ ನಿರೀಕ್ಷಕರಾದ ಸಿದ್ದನಾಯಕ್ ತಿಳಿಸಿದ್ದಾರೆ. ರಾತ್ರಿ 9 ಗಂಟೆಯಲ್ಲಿ ಜಾತ್ರಾ ಮಹೋತ್ಸವ ವಿದುರಾಶ್ವತ್ಥದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾನು ಅಕ್ರಮ ಮದ್ಯ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಗೌರಿಬಿದನೂರು ಟೌನ್ನಲ್ಲಿ ಗಸ್ತು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗೊಂದು ಮಾಹಿತಿ ಬಂತು, ಚಂದನೂರು ಕಡೆ ಬಂತು. ಅದನ್ನು ನಾವು ತಡೆ ದಿವಸದಲ್ಲಿ ಸಹಾಯದಿಂದ ತಡೆದು ನಿಲ್ಲಿಸಿ ಪರಿಶೀಲನೆ ಮಾಡಿದೆ. ಅದರಲ್ಲಿ ಸುಮಾರು 1 ಲೀಟರ್ ಸಾಮರ್ಥ್ಯದ 500 ಬಾಟ್ಲಿಗಳು ಸಾಗಾಟ ಮಾಡಲಾಗ್ತಾ ಇತ್ತು. ಆ ವಾಹನ ಚೆವರ್ಲೆಟ್ ಟವೇರ ಕಾರ್ ಆಗಿತ್ತು. ಅದರಲ್ಲಿ 2 ಮಹಿಳೆಯರು ಮತ್ತು ಒಬ್ಬ ಚಾಲಕ ಪುರುಷ ಇದ್ದರು. ಇದೇ ಸಂದರ್ಭದಲ್ಲಿ ಉಪನಿರೀಕ್ಷಕರಾದ ಜಯರಾಮ್, ಮಹೇಶ್, ರವಿಪ್ರಸಾದ್, ಅಜಿತ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ಪಟ್ಟಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ದಿಢೀರ್ 7 ಜನ ಪಕ್ಷೇತರ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಬೆಂಬಲಿಸುವುದಾಗಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳಾದ ಕೋದಂಡರೆಡ್ಡಿ, ಕೊರೋನಾ ವಾರಿಯರ್, ದೇವರಾಜು, ವಿ ಉತ್ತಪ್ಪ, ಶಿವುಡು, ವಿಎನ್ ನರಸಿಂಹಮೂರ್ತಿ, ಚಂದ್ರಶೇಖರ್, ವೆಂಕಟೇಶ್ ಅಭ್ಯರ್ಥಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿ ಲೋಕಸಭಾ ಚುನಾವಣೆಗೆ ಮತ ಕೇಳಲು ತಮ್ಮ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿನ 90% ಜನರು ಕಾಂಗ್ರೆಸ್ ಪಕ್ಷದ ಕಡೆ ಒಲವು ತೋರಿಸಿದ್ದು ಗ್ಯಾರಂಟಿ ಯೋಜನೆಗಳಿಗೆ ಪ್ರಭಾವಿತರಾಗಿದ್ದಾರೆ. ಪಕ್ಷೇತರ ಅಭ್ಯರ್ಥಿಗಳಾದ ನಾವು ಸಹ ರಕ್ಷಾರಾಮಯ್ಯರನ್ನ ಬೆಂಬಲಿಸುವುದಾಗಿ ಹೇಳಿದರು. ಫ್ರೀ ಬಸ್ ಕೊಟ್ಟಿರೋರೆಲ್ಲ ನಮ್ಮ ಸ್ವಚ್ಛಂದವಾಗಿ ನಾವೆಲ್ಲ ತಿರುಗಾಡೋಕೆ ನಮಗೆ ಅವಕಾಶ ಕೊಟ್ಟವ್ರೆ. ಪ್ರತಿಯೊಂದು ಕಾಂಗ್ರೆಸ್ ನಮ್ಗೆ ಅನುಕೂಲ ಮಾಡಿಕೊಡೈತೆ. ಅದರಿಂದ ನಾವು ಈ ಸತಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ನಮ್ಮ ರಕ್ಷಾ ರಾಮಯ್ಯನವರು ಗೆಲ್ಲಿಸ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಎಲ್ಲಿ ಹೋದ್ರೂ ಸಿದ್ದರಾಮಯ್ಯ ಗ್ಯಾರಂಟಿ, ನಾವು ಓಟ್ ಗ್ಯಾರಂಟಿ ಅಂತ ಇಲ್ಲ. ಅದರಿಂದ ನಾವು ಫೈಟ್ ಮಾಡೋಕ್ಕೆ ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ನಾವು ರಕ್ಷಾ ರಾಮಯ್ಯನವ್ರಿಗೆ ಸಪೋರ್ಟ್ ಮಾಡಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ರಾಜಣ್ಣ ಮತ್ತಿತರರು ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. 2024ರ ಭೂ ದಿನಾಚರಣೆ ಧ್ಯೇಯ ವಾಕ್ಯದಂತೆ ಭೂಮಿಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಎಲ್ಲರೂ ಪ್ರಯತ್ನಿಸಬೇಕು, ಭೂಮಿಯ ಫಲವತ್ತತೆ ಉಳಿಸಬೇಕು ಎಂದು ಸಿವಿಲ್ ಜೆಎಂಎಫ್ಸಿ ನ್ಯಾಯಾಧೀಶ ಜೆ ರಂಗಸ್ವಾಮಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ನಡೆದ ವಿಶ್ವ ಭೂ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜೆಎಂಎಫ್ಸಿ ನ್ಯಾಯಾಧೀಶ ಜೆ ರಂಗಸ್ವಾಮಿ ಮಾತನಾಡಿ, ಮನುಷ್ಯನ ದುರಾಸೆಯಿಂದ ಭೂಮಿ ಮೇಲಿನ ತಾಪಮಾನ ಹೆಚ್ಚುತ್ತಿದ್ದು ಇದು ಮನುಷ್ಯನಿಗೆ ಅಪಾಯ ತಂದೊಡ್ಡಿದೆ. ಈ ಸಮಸ್ಯೆ ಬಗೆಹರಿಸಲು ಎಲ್ಲರೂ ಕೈ ಜೋಡಿಸಬೇಕು. ಭೂಮಿಯನ್ನ ಮುಂದಿನ ಪೀಳಿಗೆ ಉಳಿಸುವ ಕುರಿತಂತೆ ಅಗತ್ಯ
ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಹಾಗೂ ತುರ್ತಾಗಿ ನೀಡಬೇಕಾದ ಎಲ್ಲ ನೆರವು ಸೇರಿದಂತೆ ವಿವಿಧ ವಿಚಾರಗಳು ಚರ್ಚೆಗೆ ಬರುತ್ತವೆ ಎಂದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಣ್ಣಪ್ಪ, ವಕೀಲರ ಸಂಘದ ಉಪಾಧ್ಯಕ್ಷ ರಾಮಾಂಜಿ ಜಿ, ಸರ್ಕಾರಿ ಅಭಿಯೋಜಕರು ಚಿನ್ನಸ್ವಾಮಿ, ವಕೀಲರಾದ ಜೆ ನಂಜಪ್ಪ, ಎಂಕೆ ಅಲ್ಲಬಕಾಶ್, ನರಸಿಂಹಮೂರ್ತಿ, ಖಜಾಂಚಿ ಎ ಮಂಜು ಮತ್ತಿತರರು ಇದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಾಗೇಪಲ್ಲಿಯಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಚಾಲನೆ ನೀಡಿದರು. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಪ್ರಕಾಶ್ ಜಿ ನಿಟ್ಟಾಲಿ, ಮತದಾನ ಎಲ್ಲರಿಗೂ ದೊರೆತಿರುವ ಸಂವಿಧಾನಿಕ ಹಕ್ಕಾಗಿದ್ದು ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಹಾಗೂ ಪ್ರಜಾಪ್ರಭುತ್ವ ಹಬ್ಬವಾದ ಮತದಾನದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಯಾವುದೇ ಆಮಿಷಕ್ಕೆ ಒಳಗಾಗದೆ ಎಲ್ಲರೂ ಮತ ಚಲಾಯಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮತದಾನ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು. ಗೂಳೂರು ವೃತ್ತ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಾರುಡಿಗೊಂಬೆಗಳು ಹಾಗೂ ಎತ್ತಿನ ಬಂಡಿಗಳು, ತಮಟೆ ವಾದ್ಯಗಳ ಮೂಲಕ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮುಖಾಂತರ ಮತದಾನದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ ಬಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಕಲ್ಯಾಣ ಮಂಟಪದಲ್ಲಿ ವಾಲ್ಮೀಕಿ ನಾಯಕ ಮಹಾಸಭಾ ಹೆಸರು ಬಳಸಿ ಇದೇ ಸಮುದಾಯದ ಕಾಂಗ್ರೆಸ್ ಬೆಂಬಲಿಗರು ರಕ್ಷಾ ರಾಮಯ್ಯರನ್ನ ಬೆಂಬಲಿಸಿ ಸಭೆ ನಡೆಸಿದರು. ಕಾರ್ಯಕ್ರಮದ ಕರಪತ್ರದಲ್ಲಿ ಸಮುದಾಯದ ಸ್ವಾಮೀಜಿ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಭಾವಚಿತ್ರ ಮತ್ತು ಮಹಾಸಭಾ ಹೆಸರು ಬಳಸಿರುವುದಕ್ಕೆ ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡರು ಅವಲಕೊಂಡ್ರಾಯಪ್ಪ ಮೂರ್ತಿ ಇತರರು ಸುದ್ದಿಗೋಷ್ಠಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದರು. ಮೊದಲನೇದಾಗಿ ನಮ್ಮ ಸ್ವಾಮೀಜಿಗಳಂತ ಪ್ರಸನ್ನಾನಂದ ಸ್ವಾಮೀಜಿ ಅವ್ರನ್ನ ಭಾವಚಿತ್ರ ಹಾಕಿರೋದು ಇದು ಮೊದಲನೇದಾಗಿ ಖಂಡನೆ ಅವರಿಗೆ. ಎರಡನೇದಾಗಿ ನಮ್ಮ ಇನ್ನೊಬ್ಬ ಸ್ವಾಮೀಜಿಗಳಂತ ಲಿಂಗೈಕ್ಯ ಸ್ವಾಮೀಜಿಗಳಂತ ಪುಣ್ಯಾನಂದಪುರಿ ಸ್ವಾಮೀಜಿಗಳು ಫೋಟೋ ಹಾಕ್ಕೊಂಡು ಅವರು ರಕ್ಷಾರಾಮ ಅವರಿಗೆ ಬೆಂಬಲ ಘೋಷಿರೋದು ಎರಡನೇದು ಖಂಡನೆ. ಏನು ವಾಲ್ಮೀಕಿ ಸಂಘ ಅಂತಂದರೆ ನಮ್ಮ ಜನಾಂಗದ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ 75 ಲಕ್ಷ ಜನಸಂಖ್ಯೆಗೆ ವಾಲ್ಮೀಕಿ ನಾಯಕ ಮಹಾಸಭಾ ಸಂಬಂಧ. ನಮಗೆ ಸ್ವಾಮೀಜಿಯವರು ರಾತ್ರಿ ಕರೆ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ಹೇಳ್ತಾ ಇದ್ದೀನಿ, ಇವರು ಸ್ವಾಮೀಜಿಯವರ ಮೊದಲು ಫೋಟೋ ತೆಗಿಬೇಕು ಮತ್ತು ನಮ್ಮ ಇನ್ನೊಬ್ಬ ಲಿಂಗೈಕ್ಯ ಸ್ವಾಮೀಜಿಯ ಫೋಟೋ ತೆಗಿಬೇಕು. ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಮ ಸಂಘ ಅಂತ ಬಿಟ್ಟು ಆ ಸಂಘದ ಹೆಸರಲ್ಲಿ ಇವರೊಂದು ಫಾರ್ಮೆಟ್ ಹೊಡೆದಿರ್ತಾರೆ. ಇದನ್ನು ಮೊದಲನೇದಾಗಿ ತೆಗಿಬೇಕು ಅವರು.
ಈ ವೇಳೆ ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣಪ್ಪ, ಮುದ್ದೇನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿನಾರಾಯಣಪ್ಪ, ಮೂರ್ತಿ, ಆನಂದಪ್ಪ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲ ರೀತಿಯಲ್ಲೂ ಕಡೆಗಣಿಸ್ಕೊಂಡು ಬಂದಿದ್ದಾರೆ ನಮ್ಮನ್ನು. ನಾವೇ ಫೋನ್ ಮಾಡಿದ್ರೂ ಸಹ ನಮ್ಗೆ ಯಾವುದೇ ರೀತಿ ಗೌರವ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಆಸೆ ಇಟ್ಟುಕೊಂಡು ಕಾರ್ಮಿಕ ಘಟಕದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿದ್ದೆ. ಆದರೆ ಶಾಸಕ ಪ್ರದೀಪ್ ಈಶ್ವರ್ ನಿರ್ಲಕ್ಷ್ಯತನದಿಂದ ತಾನು ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರಿದ್ದೇನೆ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಡರ್ನ್ ಶಿವು, ಹೋಟೆಲ್ ರಾಮಣ್ಣ, ಟಿಎಪಿಸಿಎಂಎಸ್ ಉಪಾಧ್ಯಕ್ಷ ಈರಚನ್ನಪ್ಪ, ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಹರಿಹರಪುರ ಶಿವ ಇನ್ನಿತರರು ಇದ್ದರು. ಇವಾಗ ಈ ರೀತಿ ಇದ್ದರೆ ನಮ್ಮ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಏನು ನಡೀತಾ ಇದೆ ಇವಾಗ, ಅವರು ಅಷ್ಟೊಂದು ನಮ್ಮನ್ನು ಕೇವಲವಾಗಿ ನೋಡಿದಾಗ ನಮ್ಮ ಸಂಘಟನೆಗಳನ್ನ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳೆಲ್ಲ ಸುಳ್ಳು ಅಂತ ಗೊತ್ತಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಕ್ಷಾರಾಮಯ್ಯ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಬಹುಮತದೊಂದಿಗೆ ಗೆಲುವು ಸಾಧಿಸಬೇಕು ಎಂದು ಕಾಂಗ್ರೆಸ್ನ ಕೆಲವು ಬೆಂಬಲಿಗರು ಅರುಣಾಚಲ ಪ್ರದೇಶದ ತಿರುಣಮಲೈನ ಅರುಣಾಚಲೇಶ್ವರ ದೇವಾಲಯಕ್ಕೆ ತೆರಳಿ ಗಿರಿ ಪ್ರದಕ್ಷಿಣೆ ಮತ್ತು 14 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸುವುದರ ಮೂಲಕ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ನವರತ್ನ ಅಗ್ರಹಾರ ಸಮಾಜ ಸೇವಕ ಎಂ ಶ್ರೀನಿವಾಸ್, ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಕೆಎನ್ ಕೃಷ್ಣಯ್ಯ, ಮಂಜುನಾಥ್, ಪೂಜನಹಳ್ಳಿ ರಾಜು, ಗಂಗಾಧರ್, ಕುದುರೆಗೆರೆ ಮಂಜುನಾಥ್ ಸೇರಿದಂತೆ ಇನ್ನಿತರರು ಇದ್ದರು. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ಶಾಲೆಯಲ್ಲಿ ಶೋಷಿತ ಸಮುದಾಯದ ಮುಖಂಡರು ಸಂವಿಧಾನದ ಕೈಪಿಡಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶೋಷಿತ ಸಮುದಾಯಗಳ ಮುಖಂಡ ಡಾಲ್ಫಿನ್ ನಾಗರಾಜ್ ಮಾತನಾಡಿ, ಭಾವನೆ, ಜಾತಿ, ಧರ್ಮಗಳ ಆಧಾರದಲ್ಲಿ ಚುನಾವಣೆಗಳನ್ನು ಎದುರಿಸುವುದನ್ನು ಬಿಟ್ಟು ಅಭಿವೃದ್ಧಿ ಆಧಾರದಲ್ಲಿ ಚುನಾವಣೆಗಳನ್ನು ಎದುರಿಸಬೇಕೆಂದರು. ಈ ವೇಳೆ ಕುಂದಲಗುರ್ಕಿ ಮುನೀಂದ್ರ, ಡಿಪಿ ನಾಗರಾಜ್, ಬಾಲಕೃಷ್ಣ, ಚಲಪತಿ, ನಾಗನರಸಿಂಹ, ಎಂ ರಾಮಾಂಜಿ, ಗಿರೀಶ್ ನಾಯಕ್, ಹಣ್ಣಪ್ಪಯ್ಯ ಮತ್ತಿತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಸಿಎಂ ಆಗ್ತಾರೆ. ಸುಳ್ಳಿನ ಪ್ರಚಾರಕ್ಕೆ ಕಿವಿ ಕೊಡಬೇಡಿ, ರಕ್ಷಾ ರಾಮಯ್ಯರವರನ್ನ ಗೆಲ್ಲಿಸಿ, ಸಚಿವ ಕೃಷ್ಣ ಬೈರೇಗೌಡ. ವಿದ್ಯಾವಂತರು ರಾಯಭಾರಿಗಳಾಗಿ ಬಂದು ಮತದಾನ ಮಾಡಿ, ದೇಶದ ಭದ್ರತೆಗಾಗಿ ಚುನಾವಣೆ ನಡೆಯುತ್ತಿದೆ, ಡಾಕ್ಟರ್ ಕೆ ಸುಧಾಕರ್. ಹಿಂದೂ ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ, ಗಡಿಬಿಡಿ ಪ್ರಚಾರದಲ್ಲಿ ತೊಡಗಿಸಿಕೊಂಡ ಅಭ್ಯರ್ಥಿಗಳು, ಬರಪುರ ಭರವಸೆಗಳಿಂದ ಮತದಾರರನ್ನ ಸೆಳೆಯಲು ತಂತ್ರ. ಚಿಂತಾಮಣಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ, ಬೃಹತ್ ಪಾದಯಾತ್ರೆಗೆ ಹರಿದು ಬಂದ ಜನಸಾಗರ. ನೀರಾವರಿ ಖಾತ್ರಿ ಕೊಡುವವರಿಗೆ ಮತ ನೀಡಿ, ಯಾವ ಗ್ಯಾರಂಟಿಗಳು ಬೇಡ, ನೀರೊಂದೇ ಸಾಕು, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.